ಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ. ಸತ್ವವಾನ್ ಸಾತ್ವಿಕಃ ಸತ್ಯಃ ಸತ್ಯಧರ್ಮಪರಾಯಣಃ ಅಭಿಪ್ರಾಯಃ ಪ್ರಿಯಾರ್ಹೋರ್ಹಃ ಪ್ರಿಯಕೃತ್ ಪ್ರೀತಿವರ್ಧನಃ. ಓಂ ಸತ್ವವತೇ ನಮಃ. ಎಲ್ಲರಿಗಿಂತ ಹೆಚ್ಚಿನ ದೈಹಿಕ ಸಾಮರ್ಥ್ಯವನ್ನು ಹೊಂದಿರುವ ಸರ್ವಶಕ್ತ ಭಗವಂತ, ಬೌದ್ಧಿಕ ಸಾಮರ್ಥ್ಯವಾದ ಜ್ಞಾನವನ್ನು ಸಂಪೂರ್ಣವಾಗಿ ಹೊಂದಿರುವ ಸರ್ವಜ್ಞ ಭಗವಂತ. ಹೀಗಾಗಿ ಭಗವಂತ ಸತ್ವವಾನ್. ಓಂ ಸಾತ್ವಿಕಾಯ ನಮಃ. ಸಾತ್ವಿಕರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿರುವವನು ಭಗವಂತ. ಹೀಗಾಗಿ ಭಗವಂತ ಸಾತ್ವಿಕಃ. ಓಂ ಸತ್ಯಾಯ ನಮಃ. ಸ್ವಯಂ ಆಗಿ ನಿಜವನ್ನು ತಿಳಿದು ಕಾರ್ಯವನ್ನು ಮಾಡುವವನು ಭಗವಂತ. ಹೀಗಾಗಿ ಭಗವಂತ ಸತ್ಯಃ. ಓಂ ಸತ್ಯಧರ್ಮ ಪರಾಯಣಾಯ ನಮಃ. ಸತ್ಯ ಮತ್ತು ಧರ್ಮಗಳಿಗೆ ಹಿರಿಯ ಆಸರೆ ಭಗವಂತ. ಸತ್ಯ ಧರ್ಮಗಳಿಗೆ, ಸತ್ಯವಂತರಿಗೆ, ಧಾರ್ಮಿಕರಿಗೆ ತೊಂದರೆಯಾದಾಗ ಯಾವುದಾದರೊಂದು ರೂಪದಿಂದ ಸತ್ಯವನ್ನು, ಸತ್ಯವಂತರನ್ನು, ಧರ್ಮವನ್ನು, ಧಾರ್ಮಿಕರನ್ನು ರಕ್ಷಿಸುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಸತ್ಯ ಧರ್ಮ ಪರಾಯಣಃ. ಓಂ ಅಭಿಪ್ರಾಯಾಯ ನಮಃ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷಗಳೆಂಬ ಪುರುಷಾರ್ಥಗಳನ್ನು ಬಯಸುವ ಭಕ್ತರಿಂದ ಇಚ್ಛಿಸಲ್ಪಡುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಅಭಿಪ್ರಾಯಃ. ಓಂ ಪ್ರಿಯಾರ್ಹಾಯ ನಮಃ. ಪ್ರಿಯವಾದವುಗಳನ್ನು, ಇಷ್ಟವಾದವುಗಳನ್ನು ಸಮರ್ಪಿಸಲು ಯೋಗ್ಯನಾಗಿದ್ದಾನೆ ಭಗವಂತ. ಹೀಗಾಗಿ ಭಗವಂತ ಪ್ರಿಯಾರ್ಹಃ. ಓಂ ಅರ್ಹಾಯ ನಮಃ. ಸ್ವಾಗತ, ಪೀಠ ಸಮರ್ಪಣೆ, ಸ್ತುತಿ, ಅರ್ಘ್ಯ, ಪಾದ್ಯ, ಹೊಗಳಿಕೆ, ನಮಸ್ಕಾರ ಮುಂತಾದ ಪೂಜಾ ಸಾಧನಗಳಿಗೆ, ಪೂಜೆಗೆ ನಿಜವಾಗಿ ಯೋಗ್ಯನು, ಅರ್ಹನು ಭಗವಂತ. ಹೀಗಾಗಿ ಭಗವಂತ ಅರ್ಹಃ. ಓಂ ಪ್ರಿಯಕೃತೇ ನಮಃ. ಕರ್ಮಕ್ಕೆ ತಕ್ಕಂತೆ, ಯೋಗ್ಯತೆಗೆ ತಕ್ಕಂತೆ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಭಗವಂತ. ಹೀಗಾಗಿ ಭಗವಂತ ಪ್ರಿಯಕೃತ್. ಓಂ ಪ್ರೀತಿವರ್ಧನಾಯ ನಮಃ. ಭಕ್ತರು ಭಗವಂತನ ಮೇಲೆ ಪ್ರೀತಿಯನ್ನು, ಭಕ್ತಿಯನ್ನು ಇಟ್ಟಿರುತ್ತಾರೆ. ಕರ್ಮಾನುಸಾರ, ಯೋಗ್ಯತಾನುಸಾರ ಭಕ್ತರ ಆ ಪ್ರೀತಿಯನ್ನು, ಭಕ್ತಿಯನ್ನು ಬೆಳೆಸುವವನು, ವೃದ್ಧಿಗೊಳಿಸುವವನು ಭಗವಂತ. ಹೀಗಾಗಿ ಭಗವಂತ ಪ್ರೀತಿವರ್ಧನಃ. ಹೀಗೆ 4 ತೊದಲು ಮಾತುಗಳನ್ನು ಆಡಿದ್ದೇನೆ. ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.